ಎಲ್ರಿಗೂ ನಮಸ್ಕಾರ. ಇದು ನನ್ನ 75ನೇ ದಿನ 100 ಡೇಸ್ ಚಾಲೆಂಜ್ನೊಳಗೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಕ್ಸಸೈಸ್ ಮಾಡಿ ಇವತ್ತು ಚಪಾತಿ ಮನೇಲಿ ನಾನು ಚಪಾತಿ ತಿನ್ನೋದು ಕಡಿಮೆ. ಸೊ ಆದರೂ ಒಂದು 2 ಚಪಾತಿ ತಿಂತಿದ್ದೀನಿ. ಚಪಾತಿ ಮತ್ತು ಒಂದು ಸೌತೆಕಾಯಿ ತಿಂದೆ. ಸೊ ಅದಾದಮೇಲೆ ಒಂದು ಚಹಾ ಕುಡಿದು ಇವತ್ತಿನ ತಿಂಡಿ ಮುಗಿಸಿದೆ. ಮತ್ತು ವಾಪಸ್ ಈಗ ದಾವಣಗೆರೆಗೆ ಹೋಗಬೇಕು. ನಮ್ಮ ಕನ್ಸಲ್ಟೆಂಟ್ ಬಂದಿದ್ದಾರೆ. ಸೊ ಅವರ ಮೊಮ್ಮಗನಿಗೆ ಒಂದು ಸ್ವಲ್ಪ ಚಾಕ್ಲೇಟ್ಸ್ ತೊಗೊಂಡಿದ್ರು, ನನಗೂ ಒಂದೆರಡು ಕೊಟ್ಟರು. ಸೊ ಒಂದು ಸ್ವಲ್ಪ ವೇಫರ್ ಚಾಕ್ಲೇಟ್ಸು ಟೇಸ್ಟ್ ನೋಡಿದೆ. ಸೊ ದಾವಣಗೆರೆ ರೀಚ್ ಆದಾಗ 2 ಗಂಟೆ ಆಗಿತ್ತು. ಆಹಾರ್ 2000ನಲ್ಲಿ ಒಂದು ಸ್ವಲ್ಪ ಫ್ರೈಡ್ ರೈಸು, ಒಂದು ಬೋಂಡಾ ಸೂಪು ತಿಂದು ಅಲ್ಲಿಂದ ನಾವು ಒಂದು ಫ್ಯಾಕ್ಟ್ರಿಗೆ ಹೋದ್ವಿ. ಇದು ಯಾವ ಫ್ಯಾಕ್ಟ್ರಿ ಅಂತ ನೀವು ಕಂಡುಹಿಡಿಬೋದೇನೋ. ಇದು ಶಶಿ ಸೋಪ್ ಅಂತ ನೀವು ಕೇಳಿರ್ತೀರಿ, ಆ ಶಶಿ ಸೋಪ್ ಫ್ಯಾಕ್ಟ್ರಿ. ಸೊ ಅಲ್ಲಿ ಇದು ನೋಡ್ರಿ, ಒಳಗೆ ಕೇಕ್ ಇದ್ದಂಗಿದೆ. ಸ್ವಲ್ಪ ಹಾಟ್ ಐತಿ, ಅಂದ್ರೆ ಬಿಸಿ ಐತಿ. ಈಗ ಜಸ್ಟ್ ಫ್ರೆಶ್ ಮಾಲ್ ರೆಡಿ ಆಗ್ತಿದೆ ಇದು. ಸೊ ಇವೆಲ್ಲ ರೆಡಿಯಾಗಿ ಪ್ಯಾಕ್ ಆಗ್ತವೆ. ಸೊ ಇದು ನೋಡಿರಿ, ಪೂರ್ತಿ ಶಶಿ ಸೋಪು ಮತ್ತು ಸವಾಲು ಮತ್ತು ಏನೇನೋ ಭೀಮು, ಹಿಂಗೆ 3-4 ಬ್ರ್ಯಾಂಡ್ ಅದಾವೆ. ಇವರು ಸಿಕ್ಕಾಪಟ್ಟೆ ದೊಡ್ಡ ಫ್ಯಾಕ್ಟ್ರಿ. ಒಂದು ಇಂಥವು 6-7 ಗೋಡನ್ ಅದಾವೆ. ಕೆಲಸಗಾರರು ಶಿಫ್ಟ್ ವೈಸ್ ಒಂದು 600 ಮೇಲೆ ಕೆಲಸ ಮಾಡ್ತಾರೆ. ಫ್ಯಾಕ್ಟ್ರಿಗಳು, ಇಂಡಸ್ಟ್ರಿಗಳು ಎಲ್ಲ ಬೆಂಗಳೂರು ಕಡೆನೇ ಆಗಿಬಿಟ್ರೆ ಉತ್ತರ ಕರ್ನಾಟಕ ಉದ್ಧಾರಣೆ ಆಗಲ್ಲ. ಆ್ಯಂಡ್ ಬೆಂಗಳೂರು ವಾತಾವರಣ ಕೆಡ್ತೈತಿ, ನೀರಿನ ಸಮಸ್ಯೆನೂ ಜಾಸ್ತಿ ಆಕತಿ. ಸೊ ಹಾಗಾಗಿ ಇಂಥ ಇಂಡಸ್ಟ್ರಿಗಳೆಲ್ಲವೂ ಸ್ಪ್ಲಿಟ್ ಆಗಬೇಕು, ಬೇರೆ ಬೇರೆ ಕಡೆ ಹೋಗಬೇಕು. ಈಗ ಇಲ್ಲಿ ಉತ್ತರ ಕರ್ನಾಟಕದಲ್ಲಿರೋ ಜನ ಅಲ್ಲಿಂದ ಇಲ್ಲಿಗೆ ಬಂದು ಕೆಲಸ ಮಾಡಿ ದುಡ್ಡು ಉಳಿಸೋದು ಅಷ್ಟು ಕಷ್ಟ. ಸೊ ಈಗ ನಾನು ನನ್ನ ಫ್ಯಾಕ್ಟ್ರಿನ ಕಂಪ್ಲೀಟಾಗಿ ಉತ್ತರ ಕರ್ನಾಟಕ ಅಂದರೆ ನಮ್ಮ ಹಾವೇರಿ, ಉತ್ತರ ಕರ್ನಾಟಕದ ಹೆಬ್ಬಾಗಿಲು, ಅಲ್ಲಿಗೆ ಶಿಫ್ಟ್ ಮಾಡತ್ತೀನಿ. ಇನ್ನೊಂದು 6-8 ತಿಂಗಳೊಳಗೆ ನಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿಬಿಡುತ್ತೆ ಕಂಪ್ಲೀಟ್ ಹಾವೇರಿಯಲ್ಲಿ. ಸೊ ಆವಾಗ ಪೂರ್ತಿ ಮಾರ್ಕೆಟಿಂಗು, ಪ್ರೊಡಕ್ಷನ್ನು ಎಲ್ಲ ಇಲ್ಲಿಂದನೇ ಕಂಟ್ರೋಲ್ ಮಾಡ್ತೇವೆ. ಸೊ ಯಾಕಂದರೆ ಎಂಪ್ಲಾಯೀಸ್ದೇನು ಪ್ರಾಬ್ಲಮ್ ಇಲ್ಲ. ಮುಂಚೆ ಟ್ರಾನ್ಸ್ಪೋರ್ಟೇಷನ್ ಇಶ್ಯೂ ಇತ್ತು, ಈಗ ಯಾವ ಇಶ್ಯೂಸ್ ಇಲ್ಲ. ಎಲ್ಲ ಕಡೆ ಟ್ರಾನ್ಸ್ಪೋರ್ಟೇಷನ್, ರೋಡ್ಸ್ ಎಲ್ಲ ಸೂಪರಾಗಿ ಅದಾವು. ಸೊ ಫ್ಯಾಕ್ಟ್ರಿ ವಿಸಿಟ್ ಎಲ್ಲ ಆದಮೇಲೆ ಒಂದು ಟೀ ಕುಡಿದು ಮೀಟಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟೆ. ನಮ್ಮ ಕನ್ಸಲ್ಟೆಂಟ್ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಅಂಗಡಿ ಸಜೆಸ್ಟ್ ಮಾಡಿದರು, ಚೆನ್ನಾಗಿದ್ದು ಬರ್ರಿ ಕೊಡಿಸ್ತೇನೆ ಅಂತ. ಸೊ ಅಲ್ಲಿ ಹೋಗಿ 1-2 ಪೂರಿ ತಿಂದು, ಒಂದು ಹಾಫ್ ರೈಸ್ ತಿಂದು ಊಟ ಮುಗಿಸಿದೆ. ಈಗ ಭಗವದ್ಗೀತೆ ನೋಡೋಣ. ಭಗವದ್ಗೀತೆಯಲ್ಲಿ ನಾವು 20ನೇ ಶ್ಲೋಕವನ್ನು ನೋಡಬೇಕು. ಇದರಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಜನಕನಂತಹ ರಾಜರು ನಿಯಮಿತ ಕರ್ಮಗಳನ್ನು ಮಾಡುವುದರಿಂದಲೇ ಪರಿಪೂರ್ಣತೆಯನ್ನು ಪಡೆದರು. ಆದುದರಿಂದ ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವುದಕ್ಕಾಗಿ ನೀನು ನಿನ್ನ ಕೆಲಸವನ್ನು ಮಾಡಬೇಕು ಅಂತ ಕೃಷ್ಣ ಅರ್ಜುನ್ಗೆ ಹೇಳ್ತಿದ್ದಾನೆ. ಇವತ್ತಿಗಿಷ್ಟು ಸಾಕು. ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನ ಯೂಸ್ ಮಾಡಿ ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.